ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಬಿಗ್ ಬಾಸ್ ಕನ್ನಡ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಡ್ರಾಮಾ, ಎಮೋಷನ್ಸ್ ಮತ್ತು ಗೇಮ್ ಪ್ಲ್ಯಾನ್ಗಳು ಬದಲಾಗುತ್ತಾ ಇರುತ್ತವೆ. ಇತ್ತೀಚಿನ ಅಪ್ಡೇಟ್ಗಳು, ನಾಮಿನೇಷನ್ ಟೆಸ್ಟ್ಗಳು ಹಾಗೂ ವೈಟ್ ಕಾರ್ಡ್ ಎಂಟ್ರಿಯ ವಿಚಾರಗಳ ಕುರಿತು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಾರದ ಬಿಗ್ ಬಾಸ್ ಮನೆಯ ವಾತಾವರಣ ಸಂಪೂರ್ಣವಾಗಿ ಬಿಸಿಯಾಗಿದೆ. ಬಿಗ್ ಬಾಸ್ ನೀಡುತ್ತಿರುವ ಟೆಸ್ಟ್ಗಳು ಸ್ಪರ್ಧಿಗಳ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಫಿಸಿಕಲ್ ಟಾಸ್ಕ್ ಬಂದಾಗ ಸ್ಪರ್ಧಿಗಳ ಪರಸ್ಪರ ಪೈಪೋಟಿ ನಡೆಯುತ್ತಿದ್ದರೆ ಗ್ರೂಪಿಸಮ್ ಮತ್ತು ಪರ್ಸನಲ್ ಟಾರ್ಗೆಟ್ ಸ್ಪಷ್ಟವಾಗಿ ಕಾಣುತ್ತಿವೆ. ಒಂದೇ ಗ್ಯಾಂಗ್ನಲ್ಲಿದ್ದ ಸ್ನೇಹಿತರ ನಡುವೆ ಈಗ ಬಿರುಕು ಮೂಡಲು ಪ್ರಾರಂಭವಾಗಿದೆ. ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಲಲು ಪ್ರತಿಯೊಬ್ಬರೂ ತಮ್ಮದೇ ಆದ ತಂತ್ರಗಳನ್ನು ಡೇಂಜರ್ ಝೋನಿನಲ್ಲಿರುವ ಬಲವಾದ ಸ್ಪರ್ಧಿಗಳೇ ಈ ಬಾರಿ ನಾಮಿನೇಟ್ ಆಗಿರುವುದು ವೀಕ್ಷಕರಿಗೆ ಆಶ್ಚರ್ಯ ತಂದಿದೆ. ವೋಟಿಂಗ್ ಟ್ರೆಂಡ್ ಎಂದರೆ ಸೋಷಿಯಲ್ ಮೀಡಿಯಾದ ಟ್ರೆಂಡ್ಗಳ ಪ್ರಕಾರ ಕೆಲವು ಜನಪ್ರಿಯ ಸ್ಪರ್ಧಿಗಳು ಹೆಚ್ಚು ವೋಟ್ಗಳು ಪಡೆದುಕೊಂಡಿದ್ದಾರೆ. ಆದರೆ ಬಾಟಮ್ 2ನಲ್ಲಿ ಸ್ಪರ್ಧಿಗಳ ಪೈಪೋಟಿಯ ಈ ವಾರ ಯಾರು ಹೊರಬೀಳಲಿದ್ದಾರೆ ಎಂಬುದು ಕುತೂಹಲ ಹೆಚ್ಚಿಸಿದೆ. ಕಿಚ್ಚ ಸುದೀಪ್ ಅವರು ಶನಿವಾರ ಮತ್ತು ಭಾನುವಾರದ ಕಥೆಯ ಜೊತೆಗೆ ಸಂಚಿಕೆಯ ಮನೆಯಲ್ಲಾದ ತಪ್ಪುಗಳನ್ನು ಎತ್ತಿ ತೋರಿಸುವುದು ವಾಡಿಕೆ. ತಪ್ಪು ಮಾಡಿದ ಸ್ಪರ್ಧಿಗಳಿಗೆ ಸುದೀಪ್ ಅವರ ಸರಿಯಾದ ರೀತಿಯ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ. ಮನೆಯ ಆಟ ಮತ್ತಷ್ಟು ಬೂಸ್ಟ್ ಕೊಡಲು ವೈಲ್ಡ್ ಕಾರ್ಡ್ ಎಂಟ್ರಿಗಳ ಮೂಲಕ ಮನೆಯ ಆಟವನ್ನು ಮತ್ತಷ್ಟು ಬೂಸ್ಟ್ ಮಾಡಲು ವೈಲ್ಡ್ ಕಾರ್ಡ್ ಎಂಟ್ರಿಗಳ ಸ್ಪರ್ಧೆಯ ಬಗ್ಗೆ ವದಂತಿಗಳು, ಅಪ್ಡೇಟ್ಗಳು ಕೇಳಿಬರುತ್ತಿವೆ. ಹೊಸ ಸ್ಪರ್ಧಿಗಳು ಬಂದರೆ ಮನೆಯ ಸಮೀಕರಣ ಹೇಗೆ ಬದಲಾಗುತ್ತದೆ ಎಂಬುದು ಕುತೂಹಲಕಾರಿ. ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಹವಾ ಜೋರಾಗಿದ್ದು, ಫೇವರೇಟ್ ಕಂಟೆಸ್ಟ್ಗಳ ಆಯ್ಕೆ ಮಾಡಿ ಬೆಂಬಲಿಸುವ ಹ್ಯಾಶ್ಟ್ಯಾಗ್ ಮತ್ತು ರೀಲ್ಸ್ ಹಂಚಿಕೊಳ್ಳುತ್ತಿದ್ದಾರೆ. ಮನೆಯ ಒಳಗೆ ನಡೆದ ಸಣ್ಣ ಘಟನೆ ಕೂಡ ಹೊರಗಡೆ ದೊಡ್ಡ ವಿಚಾರವಾಗಿ ಗ್ರಾಸವಾಗುತ್ತಿದೆ. ನಿಮ್ಮ ಪ್ರಕಾರ ಈ ಬಾರಿ ಯಾರು ಟ್ರೋಫಿ ಗೆಲ್ಲುವ ಅರ್ಹತೆ ಯಾರಿಗಿದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಒಟ್ನಲ್ಲಿ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಮೂಡಿಸುತ್ತಿದೆ. ಟ್ರೋಲ್ಗಳು, ಅಪ್ಡೇಟ್ಗಳು, ಪ್ರತಿದಿನ ಎಪಿಸೋಡ್ಗಳ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನು ನಾವು ನಿಮಗೆ ನೀಡುತ್ತಾ ಇರುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಬಿಗ್ ಬಾಸ್ ನೋಡುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.